ಮಾತಾಡ್ತಿದ್ದಾರೆ ಆ ಲೈವ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತಿನ ಇನ್ಸೈಡ್ ಸ್ಟೋರ್ನ. ಲೆಟ್ಸ್ ಗೋ ಲೈವ್. ಮೈಸೂರಿಂದ ನನ್ನ ಸಹೋದ್ಯೋಗಿ ಪುಟ್ಟಪ್ಪ, ಮಂಗಳೂರಿಂದ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ, ಇಬ್ಬರಿಗೂ ಕೂಡ ವೆಲ್ಕಮ್. ಗುಡ್ ಈವ್ನಿಂಗ್. ಮೊದಲಿಗೆ ಮೈಸೂರಿಗೆ ಹೋಗ್ತಿದ್ದೀನಿ. ಪುಟ್ಟಪ್ಪ, ಏನು ಹೇಳ್ತಾರೆ ಮೈಸೂರು ಜನ? ಖಂಡಿತವಾಗಿಯೂ ಹರೀಶ್, ವಿಶ್ವವಿಖ್ಯಾತ ಅರಮನೆಯಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಹೊಸ ವರ್ಷನ ಸ್ವಾಗತ ಮಾಡ್ತಾ ಇದ್ದಂಥ ಒಂದು ದೃಶ್ಯಗಳು ನಮಗೆ ಪ್ರತಿ ವರ್ಷ ಕಾಣಸಿಗ್ತಾ ಇತ್ತು. ಈ ವರ್ಷ ಆ ಕಾರ್ಯಕ್ರಮದಿಂದ ರದ್ದಾಗಿರೋದ್ರಿಂದ ಹಿಡಿದು ಮೈಸೂರಿನ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ಸಹ ರದ್ದಾಗಿದೆ. ಈ ಬಗ್ಗೆ ನೇರವಾಗಿ ಸಾರ್ವಜನಿಕರನ್ನ ಮಾತನಾಡಿಸ್ತೀನಿ. ಸರ್, ಕೊರೋನಾಗೋಸ್ಕರ ಹೊಸ ರೂಲ್ಸ್ ಹೊಸ ವರ್ಷಕ್ಕೆ ಬರ್ತಾ ಇದೆ. ಈ ರೂಲ್ಸ್ಗಳ ಬಗ್ಗೆ ಏನು ಹೇಳ್ತೀರಾ? ಸರ್, ಇದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ನಂಬಿಕೆ ಇಲ್ಲ. ನೋಡಿ, ಲಾಕ್ಡೌನ್ ಇದ್ದಾಗ 2 ವೀಲರ್ಗಳಿಗೆ ಎಂಟ್ರಿ ಕೊಡಬಾರ್ದು ಅಂತ ಹೇಳಿದ್ರು. 2 ವೀಲರ್ಗಳಿಗೆ ಎಂಟ್ರಿ ಕೊಟ್ಟರೆ ಯಡಿಯೂರಪ್ಪ ಸರ್ಕಾರ ವಾಪಸ್ ತಗೊಳ್ತು. ತಿರ್ಗಾ ಅದಾದಮೇಲೆ ನೀವು ನೋಡಬೇಕು, ಈಗ ಏನು ವೈಕುಂಠ ಏಕಾದಶಿ ಕ್ರಿಸ್ಮಸ್ ಬಂತು, ಅದನ್ನು ತುಂಬ ಮಾಸ್ ಸೇರ್ತಾರೆ ಅನ್ನೋ, ತಿರ್ಗಾ ಅದನ್ನು ವಾಪಸ್ ಹಿಂದಕ್ಕೆ ತಗೋತು. ಈಗ ಅರಮನೆಯಲ್ಲೇ ಪಟಾಕಿ ಹೊಡಿತೆ ಸರ್, ಪ್ರತಿ ವರ್ಷ ಸಾವಿರಾರು ಜನ ಸೇರ್ತಾರೆ. ಇದು ನಮ್ಗೆ ಯಾವುದೂ ಗ್ಯಾರಂಟಿ ಇಲ್ಲ ಸರ್ ಅವ್ರು ಹೇಳ್ತಾ ಇರೋದು. ಇದು ಒಂದು ನಮ್ಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಹೇಳ್ತಾರೆ, ಯಾವುದೇ ರೀತಿ ಸರ್ಕಾರ ಜನಗಳೇ ಒಪ್ಕೋತಾ ಇಲ್ಲ ಸರ್. ಈಗ ಬಸ್ಗಳಲ್ಲಿ ನೀವು ನೋಡ್ತೀರಾ, 52 ಇರೋ ಸೀಟ್ಗೆ 75-80 ಜನ ಸೇರ್ತಾರೆ. ಯಾವ KSRTC ಅವರು ಸರ್ ನೋಡ್ಕೋತಾ ಇದ್ದಾರೆ? ಯಾರು ಕೂಡ ನೋಡ್ಕೋತಿಲ್ಲ. ಸರ್ಕಾರಗಳು ಎಲ್ಲ ಒಂದು ಕಡೆ ತುಂಬ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸರ್. ಸರ್, ಹಾಗಾದರೆ ಏನು ಮಾಡಬೇಕು ಸರ್? ಸರ್ಕಾರ ಏನೇ ತೊಗೊಂಡ್ರು ಜನರ ಹಿತದೃಷ್ಟಿಗೆ ತೊಗೊಳೋದು ಒಂದು ಅರ್ಥ ಮಾಡ್ಕೋಬೇಕು. ಜನರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾಯಿದ್ದಾರೆ. ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮಲ್ಲಿ ವಾಪಸ್ ತೊಗೋತಾರೆ ವಿನಃ ಸರ್ಕಾರ ಯಾವುದೇ ಮಾರ್ಗಸೂಚಿ ಕೊಡೋದು ಜನರ ಹಿತಕ್ಕಾಗಿ. ಸರ್ಕಾರ ಯಾವುದೇ ಮಾರ್ಗಸೂಚಿ ಕೊಟ್ಟರೆ ಹೊಸ ವರ್ಷಕ್ಕೆ ನಾವು ಅದನ್ನ ಫಾಲೋ ಮಾಡ್ತೀವಿ ಸರ್. ಎಸ್ ಹರೀಶ್, ಇದು ಇಲ್ಲಿರುವಂಥ ಸಾರ್ವಜನಿಕರ ಅಭಿಪ್ರಾಯ. ಕೆಲವರು ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ, ಕೆಲವರು ಸರ್ಕಾರದ ಮೇಲೆ ನಂಬಿಕೆ ಇದೆ. ಅದು ಜನರ ಹಿತದೃಷ್ಟಿಯಿಂದ ಅಂತ ಹೇಳ್ತಾ ಇದ್ದಾರೆ. ಹರೀಶ್, ಟೈಮ್ ತುಂಬಾ ಕಡಿಮೆ ಇರೋದ್ರಿಂದ ಮಂಗಳೂರಿಗೆ ಹೋಗ್ತಿದ್ದೀನಿ ನಾನು. ಕಿಶನ್ ಶೆಟ್ಟಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಈವ್ನಿಂಗ್ ಕಿಶನ್. ಮಂಗಳೂರು ತುಂಬಾ ಜನ ಪ್ಲಾನ್ ಮಾಡ್ಕೊಂಡು ಆ ಕಡೆ ಬರ್ತಾರೆ, ಹೊಸ ವರ್ಷಕ್ಕೆ ಸಂಭ್ರಮ ಮಾಡೋಣ ಅಂತೆಲ್ಲ. ಈ ಬಾರಿ ಮಂಗಳೂರು ಕರಾವಳಿ ಮಂದಿ ಏನ್ ಹೇಳ್ತಾರೆ, ಆ ಭಾಗ ಹೇಗಿರುತ್ತೆ? ಹರೀಶ್, ಈ ಹಿಂದಿನ ವರ್ಷಗಳನ್ನು ಗಮನಿಸ್ತಾ ಹೋದ್ರೆ ಹೊಸ ವರ್ಷ ಮಂಗಳೂರಲ್ಲಿ ಬಹಳಷ್ಟು ಗ್ರ್ಯಾಂಡ್ ಇರುತ್ತೆ. ಬೀಚ್ ಬದಿಯ ರೆಸಾರ್ಟ್ಗಳಾಗಿರ್ಬೋದು, ಇಡೀ ಮಂಗಳೂರು ನಗರ ಹೊಸ ವರ್ಷಕ್ಕೆ ಸಂಭ್ರಮದಿಂದ ಆಚರಿಸ್ತಾ ಇತ್ತು. ಎಲ್ಲೂ ಕೂಡ ಸಡಗರ ಇತ್ತು. ಆದ್ರೆ ಈ ಬಾರಿ ಆ ಎಲ್ಲಾ ಸಡಗರಕ್ಕೆ ಬ್ರೇಕ್ ಬೀಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಜಿಲ್ಲಾಡಳಿತ ಅಂತಹ ಟಫ್ ರೂಲ್ ಅನ್ನ ಮಾಡ್ತಾ ಇದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಜೆರಾಲ್ಡ್ ಟವರ್ ಎಂಬರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಇವಾಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಟಫ್ ರೂಲ್ ಅನ್ನ ಮಾಡ್ತಾ ಇದೆ ಹೊಸ ವರ್ಷಕ್ಕೆ, ಏನ್ ಹೇಳ್ತೀರಿ? ನೋಡಿ, ಕರ್ಫ್ಯೂ ಅಂತ ಟಫ್ ರೂಲ್ ಹಾಕುವುದಕ್ಕಿಂತ ಕೆಲವು ಕಾನೂನುಗಳನ್ನು ಮಾಡುವುದು ಒಳ್ಳೆಯದಂತೇಳಿ ನಾನು ಹೇಳ್ತೇನೆ. ಯಾಕೆ ಹೇಳಿದರೆ, ಈಗಿನ ಯುವಕರಿಗೆ ಎಂಜಾಯ್ ಮಾಡುವುದಕ್ಕೆ ಒಂದು ಲಿಮಿಟ್ ಇಲ್ಲ. ಈ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗಿ ಎಷ್ಟೋ ಮಂದಿ ಪ್ರಾಣವನ್ನು ಕಳ್ಕೊಂಡದುಂಟು. ಆದ ಕಾರಣ ಜನಸಾಮಾನ್ಯರಿಗೆ ವಿದ್ಯೆ ಇರಲಿ ಇಲ್ಲದೆ ಇರಲಿ ಒಂದು ಕಾನೂನು ಎಂಬುದು ಬೇಕು. ಆದರೆ ಕಠೋರವಾದ ಕಾನೂನುಗಳು ಬೇಡ ಅಂತೇಳಿ ನನ್ನ ಅನಿಸಿಕೆ. ಒಂದು ವೇಳೆ ಈ ಎಂಜಾಯ್ಮೆಂಟ್ಗೆ ಅಂದರೆ ಮೊದಲೆಲ್ಲ ಏನಾಗ್ತಿತ್ತು ಹೇಳಿದರೆ, ರಾತ್ರಿ 10 ಗಂಟೆಗೆ ಶುರುವಾಗುವ ಪಾರ್ಟಿಗಳು, DJ ಡಾನ್ಸ್ ಎಲ್ಲ ಬೆಳಗಾದ 5 ಗಂಟೆ ತನಕ ನಡೀತಿದ್ದವು. ಅದಕ್ಕೆ ಏನಾದರೂ ಒಂದು ಕಾನೂನಿನಲ್ಲಿ ಒಂದು ಕಾನೂನು ತಂದು ಅಂತ ಸೆಲೆಬ್ರೇಷನ್ ಈ ಕೋವಿಡ್ ಟೈಮ್ನಲ್ಲಿ ಮಾಡದಂತೆ ಸರ್ಕಾರ ಕಾನೂನು ತರುವುದು ನಾನು ಸಮರ್ಥಿಸುತ್ತೇನೆ. ಅದರ ಜೊತೆಯಲ್ಲಿ ಎಲ್ಲ ಯುವಕರಿಗೂ, ಯಾರು ಈಗ ಹೊಸ ವರ್ಷವನ್ನು ಆಚರಿಸ್ತಾರೆ, ಅವರು ಕೂಡ ಬಹಳ ಜಾಗ್ರತೆ ವಹಿಸಿ ಒಂದು ಲಿಮಿಟ್ ಇಟ್ಟು ಪ್ರತಿಯೊಂದಕ್ಕೆ, ಒಂದು ಇಂಗ್ಲಿಷ್ನಲ್ಲಿ ಒಂದು ಗಾದೆ ಹೇಳ್ತಾರೆ, ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತೇಳಿ ಒಂದು ಲಿಮಿಟ್ ಅಲ್ಲಿ ನಾವು ಹೊಸ ವರ್ಷವನ್ನು ಆಚರಿಸುವ. ಹರೀಶ್, ಇದು ಜೆರಾಲ್ಡ್ ಅವರ ಅಭಿಪ್ರಾಯ. ಇದೇ ರೀತಿಯಾಗಿ ಮಂಗಳೂರಿನ ಎಲ್ಲ ನಾಗರಿಕರ ಅಭಿಪ್ರಾಯ ಕೂಡ ಅಷ್ಟೇ. ಸರ್ಕಾರ ಕಠಿಣ ರೂಲ್ಸ್ ಅನ್ನ ಮಾಡ್ಲಿ, ಜನರಿಗೆ ಆದ್ರೆ ಸ್ವಲ್ಪ ಮಟ್ಟಿನ ರಿಲ್ಯಾಕ್ಸೇಷನ್ ಅನ್ನು ಕೊಡ್ಲಿ ಅನ್ನೋದು ಇನ್ನ ಜನರ ಅಭಿಪ್ರಾಯ. ಗೈಡ್ ಲೈನ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೊ ಮಚ್ ಕಿಶನ್ ಶೆಟ್ಟಿ, ಮಂಗಳೂರಿಂದ ಮತ್ತು ಮೈಸೂರಿಂದ ಪುಟ್ಟಪ್ಪ. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ ಮುಂದುವರಿಸ್ತೀನಿ ನಾನು. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ.